ಸಿನಿಮಾದಲ್ಲಿ ನಟಿಸಿ ನಾನು ಒಂದು ಸ್ಟಾರ್ ಆಗ್ತೀನಿ ಅನ್ನೋ ವಿಷಯ ಈವರೆಗೂ ಕನಸಲ್ಲೂ ಗೊತ್ತಿರಲಿಲ್ಲ. ಬಟ್ ಇವರ ಕನಸು ಏನಾಗಿತ್ತು ಗೊತ್ತಾ? MBA ಮಾಡಿ ಒಂದು ದಿನ ಟೀಚರ್ ಆಗಬೇಕು ಅನ್ನೋದು. ಆದರೆ ವಿಧಿ ಬರೆದ ಕತೆ ಹೇಗಿರುತ್ತೆ ನೋಡಿ, ಸಂಪೂರ್ಣ ಬೇರೆನೇ ಆಗಿರುತ್ತೆ. ಒಂದು ಧಾರಾವಾಹಿ, ಒಂದು ಭೇಟಿ, ಒಂದು ಸಿನಿಮಾ, ನಂತರ ಕನ್ನಡ ಚಿತ್ರರಂಗವೇ ಒಂದು ಹೊಸ ಸ್ಟಾರನ್ನು ಪಡೆಯುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನೆಂದರೆ, ಧಾರಾವಾಹಿಯಲ್ಲಿ ಇವರು ತನ್ನ ಜೀವನದ ಸಂಗಾತಿಯನ್ನು ಕೂಡ ಭೇಟಿಯಾಗ್ತಾರೆ. ಸೊ ನಾವು ಮಾತಾಡ್ತಾ ಇರೋದು ರಾಧಿಕಾ ಪಂಡಿತ್ ಹಾಗೂ ಯಶ್ ಅವರ ಬಗ್ಗೆ. ನಿಮಗೆಲ್ಲ ಯಶ್ ಅವರ ಜರ್ನಿ ಬಗ್ಗೆ ಸಾಕಷ್ಟು ಗೊತ್ತಿರಬಹುದು, ಆದರೆ ರಾಧಿಕಾ ಪಂಡಿತ್ ಅವರು ಬಂದು ಹಾದಿ ಹೇಗಿತ್ತು ಅಂತ ನಿಮಗೆ ಗೊತ್ತಾ? ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದ ಹಲವು ವಿಷಯಗಳನ್ನು ಹೇಳುವುದರ ಜೊತೆಗೆ ಅವರ ನಿಜ ಜೀವನದ ದಾರಿ ಹೇಗಿತ್ತು ಅಂತ ನೋಡೋಣ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಕೊನೆಗೆ ಮೊನ್ನೆ ನಡೆದ ಫ್ರೆಂಡ್ಶಿಪ್ ಡೇಯಲ್ಲಿ ರಾಧಿಕಾ ಪಂಡಿತ್ ಅವರು ಹಾಕಿದ ಕ್ಯೂಟ್ ಫೋಟೋಗಳನ್ನು ಯಾರ ಜೊತೆ ಹಂಚಿಕೊಂಡಿದ್ದಾರೆ ಹಾಗೂ ಏನು ಹೇಳೋಕೆ ಇಷ್ಟಪಡ್ತಾರೆ ಅಂತಾನು ನೋಡೋಣ. ಒಬ್ಬ ಸಾಮಾನ್ಯ ಹುಡುಗಿ, ಯಾವುದೇ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ನಟಿಯಾಗುವ ಕನಸು ಕೂಡ ಇಲ್ಲ. ಆದರೆ ಇವತ್ತು ಲಕ್ಷಾಂತರ ಅಭಿಮಾನಿಗಳ ಮನಸ್ಸಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ. ಇದು ಕೇವಲ ಒಬ್ಬ ನಟಿಯ ಕಥೆಯಲ್ಲ. ಕನಸು ಬದಲಾಗಬಹುದು, ಆದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು ಎಂಬುದಕ್ಕೆ ಇದು ಜೀವಂತ ಉದಾಹರಣೆ. 1984 ಮಾರ್ಚ್ 7ರಂದು ಬೆಂಗಳೂರಿನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಒಂದು ಹೆಣ್ಣು ಮಗು ಜನಿಸುತ್ತೆ. ಆ ಮಗುವಿಗೆ ರಾಧಿಕಾ ಎಂದು ಹೆಸರು ಇಡಲಾಯಿತು. ಮಲ್ಲೇಶ್ವರಂನಲ್ಲಿ ಬೆಳೆದ ರಾಧಿಕಾ ಕೊಂಕಣಿ ಮಾತನಾಡುವ ಕುಟುಂಬಕ್ಕೆ ಸೇರಿದವರು. ತಂದೆ ಕೃಷ್ಣ ಪ್ರಸಾದ್ ಪಂಡಿತ್, ತಾಯಿ ಮಂಗಲ. ಸರಳ ಜೀವನ, ಶಿಸ್ತು, ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡುವ ಕುಟುಂಬದಲ್ಲಿ ಬೆಳೆದು ದೊಡ್ಡವಳಾಗುತ್ತಾಳೆ. ರಾಧಿಕಾ ಚಿಕ್ಕನಿಂದಲೇ ಓದಿನಲ್ಲಿ ತುಂಬಾ ಇಂಟ್ರೆಸ್ಟ್ ಹೊಂದಿರುವ ಹುಡುಗಿ. ಇವರು ಕ್ಲೂನಿ ಕಾನ್ವೆಂಟ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ BCom ಪದವಿ ಕೂಡ ಪಡಿತಾರೆ. ವೀಕ್ಷಕರೇ, ಆ ಟೈಮಲ್ಲಿ ನೀವೇನಾದ್ರೂ ಒಮ್ಮೆ ರಾಧಿಕಾ ಅವರಿಗೆ ಮುಂದೆ ಏನಾಗಬೇಕು ಎಂದು ಕೇಳಿದ್ರೆ ಬಹುಶಃ ಅವರ ಉತ್ತರ ಹೀಗಿರ್ತಾ ಇತ್ತು: ನನಗೆ MBA ಮಾಡಬೇಕು, ಅದಾದ ನಂತರ ಟೀಚರ್ ಆಗಬೇಕು ಅನ್ನೋ ಕನಸು. ಸೊ ಆಗ ಯಾರಿಗೂ ಗೊತ್ತಿರಲಿಲ್ಲ ಕೆಲವೇ ವರ್ಷಗಳಲ್ಲಿ ಇದೇ ಹುಡುಗಿ ಕನ್ನಡ ಚಿತ್ರರಂಗದ ಟಾಪ್ ಹೀರೋಯಿನ್ ಆಗ್ತಾಳೆ ಅಂತ. 2007ರಲ್ಲಿ ಒಂದು ಅವಕಾಶ ರಾಧಿಕಾ ಪಂಡಿತ್ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಆವಾಗ ಅವರು ಎಂಟ್ರಿ ಕೊಡೋದೆ ಕನ್ನಡ ಜನಪ್ರಿಯ ಧಾರಾವಾಹಿ ನಂದ ಗೋಕುಲ ಸೀರಿಯಲ್ನಲ್ಲಿ. ಈ ಸೀರಿಯಲ್ನಲ್ಲಿ ಕೆಲಸ ಮಾಡುತ್ತಿರುವ ರಾಧಿಕಾ ಪಂಡಿತ್ ಅವರಿಗೆ ಇನ್ನೊಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಸೊ ಆ ವ್ಯಕ್ತಿಯ ಹೆಸರೇ ಯಶ್. ಅದು ಕೂಡ ಯಾರಿಗೂ ಗೊತ್ತಿರಲಿಲ್ಲ ಸೆಟ್ನಲ್ಲಿ ಆರಂಭವಾದ ಸಾಮಾನ್ಯ ಸ್ನೇಹ ಒಂದು ನಿಜ ಜೀವನದ ಪ್ರೇಮ ಕಥೆ ಆಗತ್ತೆ ಎಂದು. ಅದೇ ಸಮಯದಲ್ಲಿ ರಾಧಿಕಾ ಪಂಡಿತ್ ಅವರ ಸಹಜ ಅಭಿನಯವನ್ನು ಎಲ್ಲರೂ ಗಮನಿಸಲು ಆರಂಭಿಸಿದರು. ಹೀಗೆ ತನ್ನ ಅಭಿನಯದ ಮೂಲಕ ಎಲ್ಲರ ಮೆಚ್ಚುಗೆಯನ್ನು ಪಡೆದ ರಾಧಿಕಾ ಪಂಡಿತ್ ಅವರು 2008ಕ್ಕೆ ಕಾಲಿಡುತ್ತಾರೆ. ಈ ವರ್ಷ ಅಂತೂ ಅವರ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು. ಸೀರಿಯಲ್ ಲೋಕದಿಂದ ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಟಿಸೋಕೆ ಅವಕಾಶ ಸಿಕ್ಕ ರಾಧಿಕಾ ಪಂಡಿತ್ ಅವರು ಮೊಗ್ಗಿನ ಮನಸ್ಸು ಎಂಬ ಸಿನಿಮಾದಲ್ಲಿ ಅಭಿನಯಿಸಿ ಎಲ್ಲ ವೀಕ್ಷಕರ ಗಮನವನ್ನು ಸೆಳೀತಾರೆ. ಈ ಸಿನಿಮಾ ಸಕ್ಸಸ್ಫುಲ್ ಆಗೋದರ ಜೊತೆಗೆ ಫಿಲ್ಮ್ ಫೇರ್ ಬೆಸ್ಟ್ ಆಕ್ಟರ್ಸ್ ಅವಾರ್ಡ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಇದರ ಜೊತೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೂಡ ಸಿಗೋದರ ಜೊತೆಗೆ ರಾಧಿಕಾ ಪಂಡಿತ್ ಅವರ ಮೊದಲ ಹೆಜ್ಜೆಯಲ್ಲೇ 2 ದೊಡ್ಡ ಪ್ರಶಸ್ತಿಗಳು. ಇದು ಸಾಮಾನ್ಯ ವಿಷಯ ಅಲ್ಲ. ತನ್ನ ಬಾಲ್ಯದ ಜೀವನವನ್ನು ಸೈಡಿಗೆ ಇಟ್ಟು ಅದಕ್ಕಿಂತ ದೊಡ್ಡ ಸಕ್ಸಸ್ ಸಿಗೋದರ ಜೊತೆಗೆ ಮತ್ತೆ ಮುಂದೆ ಹೆಜ್ಜೆ ಇಟ್ಟು ರಾಧಿಕಾ ಪಂಡಿತ್ ಅವರು ಅಲ್ಲಿಗೆ ನಿಲ್ಲೋದಿಲ್ಲ. ವೀಕ್ಷಕರೇ, ದೊಡ್ಡ ಮಟ್ಟದಲ್ಲಿ ಬೆಳೆದಂತೆಲ್ಲ ಜವಾಬ್ದಾರಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಸ್ಟಾರ್ಟ್ ಆಗುತ್ತೆ. ರಾಧಿಕಾ ಪಂಡಿತ್ ಅವರಿಗೆ ಮತ್ತೆ ಹಿಂದೆ ತಿರುಗಿ ನೋಡೋ ಪ್ರಶ್ನೆನೇ ಬರೋದಿಲ್ಲ. ಅಲ್ಲಿಂದ ಅವರ ಸಿನಿಮಾಗಳ ಲಿಸ್ಟ್ ಹಾಗೆ ದೊಡ್ಡದಾಗ್ತಾನೆ ಹೋಗುತ್ತೆ. ಕೃಷ್ಣನ ಲವ್ ಸ್ಟೋರಿ, ಹುಡುಗರು, ಅದ್ದೂರಿ, ಡ್ರಾಮಾ, ಬಹದ್ದೂರ್, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಈ ಎಲ್ಲ ಸಿನಿಮಾಗಳಲ್ಲಿ ನಟಿಸಿದ ರಾಧಿಕಾ ಪಂಡಿತ್ ಅವರು ಈ ಸಿನಿಮಾಗಳು ಹಿಟ್ ಆಗೋದರ ಜೊತೆಗೆ ಅವರು ಕೂಡ ಒಂದು ದೊಡ್ಡ ಸಕ್ಸಸ್ಫುಲ್ ಆಕ್ಟ್ರೆಸ್ ಆಗಿ ಬದಲಾಗಿರ್ತಾರೆ. ಪ್ರತಿ ಸಿನಿಮಾದಲ್ಲೂ ಡಿಫ್ರೆಂಟ್ ಪಾತ್ರ, ಸರಳ ಅಭಿನಯ, ಪ್ರೇಕ್ಷಕರ ಹೃದಯ ಗೆದ್ದ ಆ ನಗು. ಆ ಸಮಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇತ್ತು: ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟವಾಗುವ ಹೀರೋಯಿನ್ ಅಂದರೆ ಅದು ರಾಧಿಕಾ ಪಂಡಿತ್. ಇದೀಗ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುವ ವಿಷಯ ಏನು ಅಂದರೆ ಅದು ಅವರ ಪ್ರೇಮ ಕಥೆ. ನಾನು ಆಗಲೇ ಹೇಳಿದ ಹಾಗೆ ಇವರ ಫಸ್ಟ್ ಮೀಟ್ ಆಗೋದೇ ಧಾರಾವಾಹಿಯಲ್ಲಿ. ಅಲ್ಲಿಂದ ಇವರ ಸ್ನೇಹ ಕ್ಲೋಸ್ ಆಗೋಕೆ ಆರಂಭಿಸುತ್ತೆ.
ಇಬ್ಬರಿಗೂ ಸಿನಿಮಾದಲ್ಲಿ ಅವಕಾಶ ಸಿಕ್ಕ ಕಾರಣ ಜೊತೆಯಾಗಿ ನಟಿಸುವ ಅವಕಾಶ ಕೂಡ ಸಿಗುತ್ತೆ. ಹಾಗೆ ಒಬ್ಬರ ಬಗ್ಗೆ ಒಬ್ಬರಿಗೆ ಗೌರವ ಕೂಡ. ಅದೇ ಸ್ನೇಹ, ಪ್ರೀತಿ, ವಿಶ್ವಾಸ ನಿಜವಾದ ಪ್ರೀತಿಯ ಕಡೆ ಬದಲಾಯಿಸುವ ಟೈಮ್ ಕೂಡ ಬರುತ್ತೆ. ಆದರೆ ತನ್ನಿಬ್ಬರ ಪ್ರೀತಿಯನ್ನು ಎಲ್ಲೂ ಕೂಡ ಹೇಳಿಕೊಳ್ಳದೆ ಒಂದು ಪರ್ಫೆಕ್ಟ್ ಟೈಮ್ಗೋಸ್ಕರ ಇಬ್ಬರು ತನ್ನ ಸಂಬಂಧವನ್ನು ಹಲವಾರು ವರ್ಷಗಳ ಕಾಲ ಪ್ರೈವೇಟ್ ಆಗಿ ಕೂಡ ಇಡುತ್ತಾರೆ. ಫೈನಲಿ 2016 ಡಿಸೆಂಬರ್ 9ರಂದು ಯಶ್ ಅವರು ಒಂದು ಲೆವೆಲ್ಗೆ ಬಂದ ಮೇಲೆ ಇವರಿಬ್ಬರ ಮದುವೆ ಕೂಡ ನಡೆಯುತ್ತೆ. ಮದುವೆ ಮೂಲಕ ಹೊಸ ಜೀವನಕ್ಕೆ ಕಾಲಿಟ್ಟ ರಾಧಿಕಾ ಪಂಡಿತ್ ಹಾಗೂ ಯಶ್ ಕನ್ನಡ ಚಿತ್ರರಂಗದ ಅತ್ಯಂತ ಚರ್ಚೆಯ ಮದುವೆಯಲ್ಲಿ ಇವರಿಬ್ಬರ ಜೋಡಿ ಕೂಡ ಒಂದು. ಮದುವೆ ನಂತರವೂ ಕೂಡ ಹಲವಾರು ಅವಕಾಶಗಳಿಂದ ದೂರ ಹೋದ ರಾಧಿಕಾ ಪಂಡಿತ್ ಅವರು ತನ್ನ ಫ್ಯಾಮಿಲಿ ಕೇರ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಾರೆ. ಬಟ್ ಯಶ್ ಅವರ ಸಿನಿಮಾ ಜರ್ನಿ ಅಲ್ಲಿಂದ ಇನ್ನೂ ಸ್ಟ್ರಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಶ್ ಅವರು ದೊಡ್ಡ ಹೀರೋ ಆಗಿ ಬೆಳೆಯಲು ಸ್ಟಾರ್ಟ್ ಆದ ನಂತರ ರಾಧಿಕಾ ಅವರಿಗೆ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಕೆಲಸ ಮಾಡೋ ಅವಶ್ಯಕತೆ ಬೀಳೋದೇ ಇಲ್ಲ. ಆವಾಗ ರಾಧಿಕಾ ಪಂಡಿತ್ ಅವರು ತೆಗೆದುಕೊಳ್ಳುವ ದೊಡ್ಡ ನಿರ್ಧಾರವೇ ಸಿನಿಮಾಗಳಿಂದ ಸ್ವಲ್ಪ ದೂರ ಉಳಿದು ತಮ್ಮ ಕುಟುಂಬಕ್ಕೆ ಸಮಯ ನೀಡಲು ಆರಂಭಿಸುವುದು. ಮೊದಲು ಮಗಳನ್ನು ಜನಿಸಿದ ರಾಧಿಕಾ ಪಂಡಿತ್ ಅವರು ಐರಾ ಎಂದು ಹೆಸರಿಡುತ್ತಾರೆ. ನಂತರ ಹುಟ್ಟು ಮಗನಿಗೆ ಯಥರ್ವ ಎಂದು ಹೆಸರು ಇಡುವ ಮೂಲಕ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ವೈರಲ್ ಆದ ಜೋಡಿ ಅಂತ ಹೇಳಬಹುದು. ಈಗ ಸದ್ಯಕ್ಕೆ ಅವರು ಹೆಚ್ಚು ಸಮಯ ತಮ್ಮ ಮಕ್ಕಳ ಜೊತೆನೇ ಕಳೀತಾ ಇದ್ದಾರೆ. ಅವರ ತಂದೆಯ ತಾಯಿ ಹಾಗೂ ಯಶ್ ಮತ್ತೆ ಮಕ್ಕಳ ಬರ್ಡೇಗೆ ಇನ್ಸ್ಟಾಗ್ರಾಮ್ನಲ್ಲಿ ಆಗಾಗ ಆಕ್ಟಿವ್ ಆಗುವ ರಾಧಿಕಾ ಪಂಡಿತ್ ಅವರು ಹಲವಾರು ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಬಿಡುವ ಮೂಲಕ ತನ್ನ ಆಕ್ಟಿಂಗ್ ಕರಿಯರ್ ಬಿಟ್ಟರೂ ಕೂಡ ಜನರ ಮನಸ್ಸಿನಲ್ಲಿ ಇನ್ನೂ ಉಳಿದಿದ್ದಾರೆ. ಈ ಹಿಂದೆ ಟಾಕ್ಸಿಕ್ ಟೀಸರ್ನಲ್ಲಿದ್ದ ಹಲವಾರು ಸೀನ್ಗಳ ಬಗ್ಗೆ ರಾಧಿಕಾ ಪಂಡಿತ್ ಅವರ ರಿಯಾಕ್ಷನ್ ಹೇಗೆ ಇರುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಕಾದಿತ್ತು. ಅದಕ್ಕೆ ಯಾವುದೇ ರೆಸ್ಪಾನ್ಸ್ ನೀಡದೆ ಯಶ್ ಅವರ ಬರ್ಡೇಗೆ ಮುದ್ದಾಗಿ ಫೋಟೋಗಳನ್ನು ಹಂಚಿ ವಿಶ್ ಮಾಡಿದ ರಾಧಿಕಾ ಪಂಡಿತ್ ಅವರು ಅಷ್ಟರಲ್ಲಿ ಜನರಿಗೆ ತಮ್ಮಿಬ್ಬರ ಬಾಂಡ್ ಹೇಗಿದೆ ಎಂದು ತೋರಿಸಿದ್ದಾರೆ. ಈಗ ಮೊನ್ನೆ ತಾನೇ ನಡೆದ ಫ್ರೆಂಡ್ಶಿಪ್ ಡೇ ಎಂದು ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವು ಫೋಟೋಗಳನ್ನು ಹಂಚಿಕೊಂಡಿರುವ ರಾಧಿಕಾ ಪಂಡಿತ್ ಅವರು ಯಾರ್ಯಾರ ಜೊತೆ ತಮ್ಮ ಫ್ರೆಂಡ್ಶಿಪ್ ಡೇ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಅಂತ ನೋಡೋಣ. ವೀಕ್ಷಕರೇ, ವಿಶೇಷ ಏನೆಂದರೆ ಇವರ ಶಾಲಾ ಕಾಲೇಜು ಮತ್ತು ನಟನೆ ಜರ್ನಿಯಲ್ಲಿ ಸಾಥ್ ಕೊಟ್ಟ ಗೆಳತಿಯರನ್ನ ಇವತ್ತಿಗೂ ಮರೆತಿಲ್ಲ. ಅಷ್ಟಕ್ಕೂ ಪತಿ ನಟ ಯಶ್ ಮತ್ತು ರಾಧಿಕಾ ಇವರಿಬ್ಬರು ಕಾಮನ್ ಫ್ರೆಂಡ್ಸ್ ಹೆಚ್ಚು. ನಂದಗೋಕುಲ ಧಾರಾವಾಹಿ, ಮೊಗ್ಗಿನ ಮನಸ್ಸು ಸಿನಿಮಾ ಸಮಯದಲ್ಲಿ ಇದ್ದ ಗೆಳೆಯರ ಬಳಗವೇ ಈಗಲೂ ಇರೋದು. ಸೊ ಸ್ನೇಹಿತರ ದಿನಾಚರಣೆ ಅಂಗವಾಗಿ ಒಂದಿಷ್ಟು ಸ್ನೇಹ ಬಳಗ ಸೇರಿದ್ದರು. ಮಕ್ಕಳಂತೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿಕೊಂಡು ಎಂಜಾಯ್ ಮಾಡಿದ್ದಾರೆ. ಈ ಫೋಟೋದಲ್ಲಿ ಕಾಣಿಸಿಕೊಳ್ಳುವ ಪಿಂಕ್ ಡ್ರೆಸ್ ಹಾಕಿಕೊಂಡಿರುವ ನಟಿ ವನಿತಾ ಎಂಬ ಇವರು ಕುಸುಮಾಂಜಲಿ ಧಾರಾವಾಹಿಯಲ್ಲಿ ಅಭಿನಯಿಸಿರುತ್ತಾರೆ. ಇವರ ಹಾಗೂ ರಾಧಿಕಾ ಪಂಡಿತ್ ಅವರ ಗೆಳೆತನ 15 ವರ್ಷ ಹಿಂದಿನದ್ದು. ಅದರ ಜೊತೆ ಮಗಳು ಐರಾ ಮಾಡಿದ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿಕೊಂಡು ಸಂಭ್ರಮಿಸಿದ್ದಾರೆ. ರಾಧಿಕಾ ಪಂಡಿತ್ ಅವರ ದೊಡ್ಡ ಶಕ್ತಿ ತಾಯಿ. ತಮ್ಮ ಗೆಳತಿಯರ ಜೊತೆ ಅಮ್ಮನು ಒಂದು ಗೆಳತಿಯಾಗಿ ನಿಂತ ಕ್ಷಣ ಆ ಫೋಟೋದಲ್ಲಿ ನೋಡಲು ಸಿಗುತ್ತೆ. ಹಾಗೆ ಕಾಸ್ಟ್ಯೂಮ್ ಡಿಸೈನರ್ ಸಾನಿಯಾ ಸರ್ದಾರಿಯಾ ಎಂಬ ಇವರು ಬ್ಲ್ಯಾಕ್ ಡ್ರೆಸ್ನಲ್ಲಿ ಈ ಫೋಟೋದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ರಾಧಿಕಾ ಪಂಡಿತ್ ಮತ್ತು ಯಶ್ ಅವರ ಸ್ನೇಹಿತೆ ಕೂಡ ಆಗಿದ್ದಾರೆ. ಸೊ ಹೀಗೆಲ್ಲ ಫೋಟೋಗಳನ್ನು ಹಂಚಿಕೊಂಡ ರಾಧಿಕಾ ಪಂಡಿತ್ ಅವರು ತಮ್ಮ ಜೀವನದ ಖುಷಿಯ ವಿಷಯಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತಾರೆ. ಹಾಗಾದರೆ ಸಾಮಾನ್ಯ ಹುಡುಗಿಯಿಂದ ಕನ್ನಡ ಸ್ಟಾರ್ ನಟಿಯವರಿಗೆ ರಾಧಿಕಾ ಪಂಡಿತ್ ಅವರ ಈ ಪಯಣ ನಿಮಗೆ ಹೇಗೆ ಅನ್ನಿಸ್ತು? ಹಾಗೆ ಅವರ ಯಾವ ಸಿನಿಮಾ ನಿಮಗೆ ಹೆಚ್ಚು ಇಷ್ಟ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇಂಥ ಅನೇಕ ಮಾಹಿತಿಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.